ಇಲ್ಲಿ ತನಕ ನಾವು ಪವರ್ಟಿಯನ್ನು ಮೆಷರ್ ಮಾಡೋದಕ್ಕೆ ಏನೇನು ದಾರಿ ಇದೆ ಅಂತ ನೋಡಾಯಿತು. ಒಂದು ದಾರಿ ಸಿಕ್ಕಿದೆ, ಅದರ ದಾರಿಲಿ ಹೋಗೋದು ಹೇಗೆ, ಯಾವ ವೆಹಿಕಲನ್ನು ಆ ದಾರಿಲಿ ಯೂಸ್ ಮಾಡ್ಕೊಂಡು ಹೋಗಬಹುದು, ಬೆಸ್ಟ್ ಮೆಥಡ್ ಯಾವುದು ಆ ದಾರಿಲಿ ಹೋಗಲಿಕ್ಕೆ ಅಂತ ಈಗ ಥಿಂಕ್ ಮಾಡಬೇಕು. ಈಗ ನೀವೇ ಒಂದು ಫಿನಾನ್ಸ್ ಮಿನಿಸ್ಟರ್ ಆಗಿರಬಹುದು, ಅಥವಾ ನಿಮ್ಮ ಮುಂದೆ ಒಂದು 10 ಕೋಟಿ ಫ್ಯಾಮಿಲಿಗಳ ಡೇಟಾ ಇದೆ. 10 crore ಫ್ಯಾಮಿಲೀಸ್, ಅಷ್ಟು ಫ್ಯಾಮಿಲಿಗಳ ಡೇಟಾ ಇದೆ. ಆ ಡೇಟಾದ ಆಧಾರದ ಮೇಲೆ ನೀವು ಪುವರ್ ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಆದರೆ ಆಲ್ರೆಡಿ ಗೊತ್ತಾಗಿದೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಅದರ ಆಧಾರದ ಮೇಲೆ ಪುವರ್ ಅಂತ ಡಿಫೈನ್ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಬಟ್ ಪ್ರಶ್ನೆ ಏನು, ಎಷ್ಟು ಎಕ್ಸ್ಪೆಂಡಿಚರ್ ಇದ್ದರೆ ಒಬ್ಬ ವ್ಯಕ್ತಿಯನ್ನು ಪುವರ್ ಅಂತ ಕನ್ಸಿಡರ್ ಮಾಡಬಹುದು? ವಾಟ್ ಶುಡ್ ಬಿ ದ ಐಡಿಯಲ್ ಎಕ್ಸ್ಪೆಂಡಿಚರ್ ಸೊ ದಟ್ ವಿ ಕ್ಯಾನ್ ಕಾಲ್ ದಟ್ ಅ ಪರ್ಸನ್ ಇಸ್ ಪುವರ್ ಅಲ್ವಾ? ಎಷ್ಟು ಎಕ್ಸ್ಪೆಂಡಿಚರ್ ಇದ್ದರೆ ಒಬ್ಬ ವ್ಯಕ್ತಿಯನ್ನು ಪುವರ್ ಅಂತ ಕರಿಬಹುದು ಅಂತ ನೀವೀಗ ಡಿಸೈಡ್ ಮಾಡಬೇಕು. 500 ರೂಪಾಯಿನಾ, 1000 ರೂಪಾಯಿನಾ, 5000 ರೂಪಾಯಿನಾ, 10,000 ರೂಪಾಯಿನಾ? ಯಾವ ನಂಬರ್ ಆಯ್ಕೆ ಮಾಡಿದ್ರೂ ಮನ್ಸಿಗೆ ಬಂದಾಗ ಮಾಡೋದಲ್ಲ, ಅದರ ಹಿಂದ್ಗಡೆ ಸೈಂಟಿಫಿಕ್ ಲಾಜಿಕ್ ಇರಬೇಕು. ಸೈಂಟಿಫಿಕ್ ಆಗಿ ನಾವು ಮೆಜರ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಬರುವಂಥ ಕಾನ್ಸೆಪ್ಟು ಪವರ್ಟಿ ಲೈನ್ ಅಂತ. ಇದರಿಂದ ಹುಟ್ಟುಕೊಳ್ಳುವ ಕಾನ್ಸೆಪ್ಟ್ ಯಾವುದು? ಪವರ್ಟಿ ಲೈನ್. ಪವರ್ಟಿ ಲೈನ್ ಡೆಫಿನೇಷನ್ ಬೇಕಿದ್ರೆ ಬರ್ಕೊಳ್ಳಿ. ಅ ಪವರ್ಟಿ ಲೈನ್ ಇಸ್ ದಿ minimum level of consumption expenditure required to meet the basic needs of an, ಒಂದು ನಿಮಿಷ ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ ಬರಿಬೇಕಾದ್ರೆ. ಎಸ್, ಇಲ್ಲಿ ಇನ್ನೊಂದ್ಸರಿ ಹೇಳ್ತಾನೆ. ಪವರ್ಟಿ ಲೈನ್ ಇಸ್ ದಿ ಮಿನಿಮಮ್ ಲೆವೆಲ್ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ required to meet the basic needs of an individual or household. ಅಂದರೆ ಏನು, ಒಂದು ಕಟ್ ಆಫ್ ಇದ್ದಾಗೆ. ಈ ಕಟ್ ಆಫ್ನಕ್ಕಿಂತ ಕೆಳಗಡೆ ಇರೋರು ಅಥವಾ ಮೇಲ್ಗಡೆ ಇರೋರು ಇಂತಿಂಥ ಗ್ರೂಪಿಗೆ ಬರ್ತಾರೆ. ಒಂದು ವೇಳೆ ಇಲ್ಲಿ ಹೇಳಿರುವಂಥ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇದೇನು ಹೇಳ್ತಾ ಇದ್ದಾರೆ ನೋಡಿ, ಪವರ್ಟಿ ಲೈನು, ಒಂದು ಲೈನ್ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಲೈನ್ ಇದೆ ಹೀಗೆ, ಮಿನಿಮಮ್ ಲೆವೆಲ್ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇಷ್ಟು ಕನ್ಸಂಪ್ಷನ್ ಅಂದರೆ ಇಷ್ಟು ನಿಮ್ಮ ಹತ್ರ ಖರ್ಚು ಮಾಡ್ಲಿಕ್ಕೆ ಆಗಬೇಕು. ಅಷ್ಟು ಖರ್ಚು ಮಾಡಲಿಕ್ಕಾದರೆ ನಿಮ್ಮ ಹತ್ರ ನಿಮ್ಮ ಬೇಸಿಕ್ ನೀಡ್ಸ್ಗಳನ್ನು ಅಂದರೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇದೆ ಅಥವಾ ಸಾಧ್ಯ ಇದೆ ಅಂತ. ದಿವಸಕ್ಕೆ ಒಂದು ಅಥವಾ ತಿಂಗಳಿಗೆ ಒಂದು 5,000 ರೂಪಾಯಿಯಿಂದ ಜೀವನ ಚೆನ್ನಾಗಿ ನಡೆಯುತ್ತೆ. ಉದಾಹರಣೆಗೆ 5,000 ರೂಪಾಯಿ ಅಂತ ಇಟ್ಕೊಳ್ಳೋಣ. 5,000 ರೂಪಾಯಿಯಿಂದ ನಿಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಎಲ್ಲ ಬೇಸಿಕ್ ನೀಡ್ಸ್ ಪೂರೈಕೆ ಆಗ್ತಾ ಇದೆ ಅಂತಂದರೆ ಪವರ್ಟಿ ಲೈನು 5,000 ರೂಪಾಯಿ. ಅದಕ್ಕಿಂತ ಕೆಳಗಡೆ ಇದ್ದವರು, ಆ ಕಟ್ ಆಫ್ಗಿಂತ ಕೆಳಗಡೆ ಇದ್ದವರು, ಅವರು ಯಾರು? ಪೂವರ್. ತಿಂಗಳಿಗೆ 5,000 ರೂಪಾಯಿನೂ ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ ಅಂತಂದರೆ ಅವರು ಪೂವರ್. ಒಂದು ಲೈನ್ ಇದೆ, ಅದು ಮಿನಿಮಮ್ ಲೆವೆಲ್ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು. ಇಷ್ಟು ಖರ್ಚು ಮಾಡಲೇಬೇಕು ಒಬ್ಬ ವ್ಯಕ್ತಿ ಚೆನ್ನಾಗಿ ಬದುಕಬೇಕು ಅಂತಾದರೆ. ಅಷ್ಟನ್ನು ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಆ ವ್ಯಕ್ತಿ ಪೂವರ್ ಅಂತ ಹೇಳಿದ್ರು. ಒಂದು ಪವರ್ಟಿ ಲೈನ್ ಮಾಡ್ಕೊಳ್ಳೋಣ. ಲೈನ್ ಕೆಳಗಡೆ ಇರೋರನ್ನು ಪೂವರು, ಮೇಲ್ಗಡೆ ಇರೋರನ್ನು ಪೂವರ್ ಅಲ್ಲ ಅಂತ ನೋಡೋಣ. ಈಗ ಪವರ್ಟಿ ಲೈನ್ ಅಂತ ಕಾನ್ಸೆಪ್ಟ್ ಬಂತು. ಈಗ ಇದನ್ನು ಡಿಸೈಡ್ ಮಾಡಬೇಕಲ್ವಾ? ನಾನೇನೋ ಎಕ್ಸಾಂಪಲ್ ಆಗಿ 5,000 ಕೊಟ್ಟೆ. ಎಲ್ಲ ಟೈಮ್ನಲ್ಲೂ ಇದೇ 5,000ನ ಅವರೇ ತಗೊಳ್ಬೇಕು ಅಂತಿಲ್ಲ.
ಅಲ್ವಾ? ಎಕನಾಮಿಸ್ಟ್‌ಗಳು ಯಾವುದೇ ರ್ಯಾಂಡಮ್ ನಂಬರನ್ನು ಚೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಈ ಪವರ್ಟಿ ಲೈನನ್ನು ಡಿಸೈಡ್ ಮಾಡಲಿಕ್ಕೆ ಮತ್ತೆ ಪ್ರಶ್ನೆ ಬರುತ್ತೆ. ಅಂದರೆ ಅಷ್ಟು ಸಿಂಪಲ್ ಆಗಿರೋದಿಲ್ಲ, ನಾವು ಅಂದ್ಕೊಂಡಷ್ಟು ಪಾಲಿಸಿ ಮೇಕಿಂಗ್ ಸಿಂಪಲ್ ಆಗಿರೋದಿಲ್ಲ. ತುಂಬ ನಾಲೇಜ್ ಮತ್ತು ಪ್ರೊಸೀಜರ್ಗಳಿರುತ್ತೆ, ಅದೆಲ್ಲ ಬೇಕಾಗುತ್ತೆ. ಈಗ ಪವರ್ಟಿ ಲೈನ್ ಡಿಸೈಡ್ ಮಾಡಬೇಕು ಅಲ್ವಾ? ಹೌ ಈಸ್ ದಿ ಪವರ್ಟಿ ಲೈನ್ ಡಿಸೈಡೆಡ್? ಈ ಲೈನ್ ಎಲ್ಲಿಗಿರಬೇಕು ಅಂತ ಡಿಸೈಡ್ ಮಾಡಬೇಕೀಗ. ಲೈನ್ ಬೇಕು ಅಂತ ಗೊತ್ತಾಯಿತು, ಲೈನ್ ಹೇಗೆ ಡಿಸೈಡ್ ಮಾಡೋದು? ಹೌ ಇಸ್ ದಿ ಪವರ್ಟಿ ಲೈನ್ ಡಿಸೈಡೆಡ್? ರ್ಯಾಂಡಮ್ ನಂಬರ್ ಏನು ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಈಗ ಎಕನಾಮಿಸ್ಟ್ಗಳು, ಕೇಳ್ಕೊಳ್ತಾರೆ. ಪವರ್ಟಿ ಲೈನ್ ಡಿಸೈಡ್ ಮಾಡಬೇಕು ಅಂತಂದರೆ ನಾವು ಬೇಸಿಕ್ ನೆಸೆಸಿಟಿಗಳನ್ನು ಫಸ್ಟ್ ಕನ್ಸಿಡರ್ ಮಾಡೋಣ. ಅಂದರೆ ಏನು? ಪ್ರಶ್ನೆ ಏನು ಇಲ್ಲಿ? ವಾಟ್ ಆರ್ ದಿ ಮಿನಿಮಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ required for a basic standard of living. ಒಬ್ಬ ವ್ಯಕ್ತಿ ಸಮರ್ಥವಾಗಿ ಸರಿಯಾಗಿ ಬದುಕಲಿಕ್ಕೆ ಏನೇನು ಗೂಡ್ಸ್ ಮತ್ತು ಸರ್ವಿಸ್ಗಳು ಬೇಕು ಅದನ್ನು ಮೊದಲು ನೋಡಬೇಕು ನಾವು. ಈ ಒಂದು ಲೀಸ್ಟ್ ಇದೆಯಲ್ವಾ, ಅಥವಾ ಏನೇನು ಗೂಡ್ಸ್ ಮತ್ತು ಸರ್ವಿಸ್ಗಳು ಬೇಕಾಗುತ್ತಲ್ವಾ, ಅದಕ್ಕೆ ಉತ್ತರ ಏನು? ಪವರ್ಟಿ ಲೈನ್ ಬಾಸ್ಕೆಟ್ ಅಂತ. ಪವರ್ಟಿ ಲೈನ್ ಬಾಸ್ಕೆಟ್. ಈಗ ಸೂಪರ್ ಮಾರ್ಕೆಟಿಗೆಲ್ಲ ಹೋದರೆ ಅಲ್ಲಿ ಶಾಪಿಂಗ್ ಬಾಸ್ಕೆಟ್ ಅಂತ ಇರುತ್ತೆ, ನಿಮ್ಗೆ ಏನೇನು ಬೇಕು ಅದರಲ್ಲಿ ಹಾಕ್ತಾ ಬರಬಹುದು. ಇಲ್ಲಿ ಪವರ್ಟಿ ಲೈನ್ ಬಾಸ್ಕೆಟ್ ಅಂತಂದರೆ ಎಸೆನ್ಷಿಯಲ್ ಐಟಮ್ಸ್ ಲೀಸ್ಟು ಅಷ್ಟೇ. ಬೇಕಿದ್ರೆ ಅದರದ್ದು ಡೆಫಿನೇಷನ್ ಬರ್ಕೊಳ್ಳಿ, ಪವರ್ಟಿ ಲೈನ್ ಬಾಸ್ಕೆಟ್ ಅಂತಂದರೆ ಏನು ಅಂತ. ಪವರ್ಟಿ ಲೈನ್, ಕೆಲವೊಂದು ಸಾರಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ಗಳೆಲ್ಲ ಇಂಥ ಶಬ್ದ ಬರ್ತಾ ಇರುತ್ತೆ, ಆವಾಗ ಕನ್ಫ್ಯೂಷನ್ ಆಗಬಾರ್ದು. ಪವರ್ಟಿ ಲೈನ್ ಬಾಸ್ಕೆಟ್ ಇಸ್ ಅ ಬಾಸ್ಕೆಟ್ ಆಫ್ essential goods and services required to satisfy the basic needs of an individual. Or household. ಸ್ಟಾರ್ಟಿಂಗ್ ಬಂದಿರೋದು ನಾವು ಎಲ್ಲಿಂದ? ಫಸ್ಟು ತುಂಬ ಬೇರೆ ಬೇರೆ ಆಯ್ಕೆ ಇತ್ತು. ಆಯ್ಕೆಯಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ವಿ. ಈಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಓಕೆ, ಅದರಲ್ಲಿ ಕನ್ಸಂಪ್ಷನನ್ನು ಹೇಗೆ ನಾವು ಸ್ಟಡಿ ಮಾಡೋದು ಅನ್ನೋದಕ್ಕೋಸ್ಕರ ಶುರು ಮಾಡಿದ್ದು ಪವರ್ಟಿ ಲೈನು. ಪವರ್ಟಿ ಲೈನ್ ಅಂತಂದರೆ ಒಂದು ಮಿನಿಮಮ್ ಲೆವೆಲ್ ಆಫ್ ಕನ್ಸಂಪ್ಷನ್ನು. ಈಗ ಮಿನಿಮಮ್ ಲೆವೆಲ್ ಆಫ್ ಕನ್ಸಂಪ್ಷನ್ ಓಕೆ, ಮಿನಿಮಮ್ ಲೆವೆಲಲ್ಲಿ ಏನೇನು ಇರಬೇಕು? ಒಬ್ಬ ವ್ಯಕ್ತಿಗೆ ಮಿನಿಮಮ್ ಇಷ್ಟು ಬೇಕೇ ಬೇಕು, ಮಿನಿಮಮ್ ಆಗಿ ಇಂತಿಂಥ ಗೂಡ್ಸ್ ಆ್ಯಂಡ್ ಸರ್ವಿಸ್ ಒಬ್ಬ ವ್ಯಕ್ತಿಗೆ ಅತ್ಯವಶ್ಯಕ ಅಲ್ವಾ? ಅಂತಹ ಒಂದು ಲೀಸ್ಟಿಗೆ ಅಥವಾ ಅಂತಹ ಒಂದು ಬಾಸ್ಕೆಟಿಗೆ ನಾವು ಪವರ್ಟಿ ಲೈನ್ ಬಾಸ್ಕೆಟ್ ಅಂತ ಕರಿತೇವೆ. ಬಾಸ್ಕೆಟ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ದಿ ಬೇಸಿಕ್ ನೀಡ್ಸ್ ಅಲ್ವಾ? ಬೇಸಿಕ್ ನೀಡ್ಸ್ ಆಫ್ ಎನ್ ಇಂಡಿವಿಜುವಲ್ ಆರ್ ಹೌಸ್ ಹೋಲ್ಡ್. ಇಷ್ಟು ಬೇಕೇ ಬೇಕು. ಲಕ್ಸುರಿ ಐಟಮ್ ಇಂದಲ್ಲ, ಇದು ಎಸೆನ್ಷಿಯಲ್ ಐಟಮ್ ಇಂದು. ಇದರಲ್ಲಿ ಏನೇನು ಇರಬಹುದು ಹಾಗಾದರೆ ಅಂದರೆ, ಸಾಮಾನ್ಯವಾಗಿ ಪವರ್ಟಿ ಲೈನ್ ಬಾಸ್ಕೆಟ್ ಅಂತಂದ ತಕ್ಷಣ ಫುಡ್ಡು, ಕ್ಲಾತ್ಸು, ಸಾಮಾನ್ಯವಾಗಿ ಒಂದು ಮನೆಗೆ ಏನು ಬೇಕು ಅಷ್ಟು, ಫ್ಯೂಯಲ್ಲು, ಲೈಟ್ನಿಂಗು ಅಥವಾ ಟ್ರಾನ್ಸ್ಪೋರ್ಟು, ಎಜುಕೇಷನ್ನು. ನಾವು ಏನು ಮೊದಲು ಪವರ್ಟಿಲಿ ಕನ್ಸಿಡರ್ ಮಾಡಿದ್ವಿ ನೋಡಿ,
ಪವರ್ಟಿ ಅಂದರೆ ಬರೀ ಹಣದ ಕೊರತೆ ಮಾತ್ರ ಅಲ್ಲ, ಇದೆಲ್ಲವುಗಳ ಕೊರತೆ ಅಂತ ಏನು ಹೇಳಿದ್ವಿ, ಎಲ್ಲ ವಿಷಯಗಳು ಸರಿಯಾಗಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತೆ ಬಾಸ್ಕೆಟ್ ಅಂದ ತಕ್ಷಣ ಯಾವಾಗಲೂ ಇಷ್ಟೇ ಫಿಕ್ಸ್ ಆಗಿರುತ್ತೆ ಅಂತಲ್ಲ. ವಿತ್ ಟೈಮ್ ನಾವು ನೋಡಿದ್ವಿ ಅಲ್ವಾ, ವಿತ್ ಟೈಮ್ ಸೊಸೈಟಿಯ ನೀಡ್ಸ್, ಪ್ರಿಫರೆನ್ಸ್, ಎಕ್ಸ್ಪೆಕ್ಟೇಷನ್ಗಳು ಬದಲಾಗುತ್ತೆ ಅಲ್ವಾ. ವಿತ್ ಟೈಮ್ ಅಂದರೆ ಸಮಾಜದ ಬೇರೆ ಬೇರೆ ಅವಶ್ಯಕತೆಗಳು, ನಿರೀಕ್ಷೆಗಳು ಬದಲಾಗ್ತಾ ಹೋಗುತ್ತೆ. ಆವಾಗ ಈ ಬಾಸ್ಕೆಟಿನ ಒಂದು ಸ್ವರೂಪ ಬದಲಾಗುತ್ತೆ, ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ವಿತ್ ಟ್ರೆಂಡ್ ಬದಲಾಗ್ತಾ ಇದೆ ಈಗ ಅಲ್ವಾ. ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿಗೂ ಸಹ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಇದೇ ಬೇಕು ನನಗೆ, EMI ಮಾಡ್ಕೊಂಡಾದರೂ ಕನ್ಸಿಡರ್ ಮಾಡೋಣ, ಇದನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕನ್ಸಂಪ್ಷನ್ ಪ್ಯಾಟರ್ನ್ ಬದಲಾಗ್ತಾ ಇರುತ್ತೆ ಸಮಾಜದ್ದು, ಫಿಕ್ಸ್ಡ್ ಆಗಿರೋದಿಲ್ಲ. ಸೊ ಪವರ್ಟಿ ಲೈನ್ ಮತ್ತು ಪವರ್ಟಿ ಲೈನ್ ಬಾಸ್ಕೆಟ್ ಈ ಕಾನ್ಸೆಪ್ಟ್ ಗೊತ್ತಾಯ್ತಾ ಕರೆಕ್ಟಾಗಿ? ಡೌಟ್ ಇದೆಯಾ, ಏನಾದರೂ ಗೊತ್ತಾಗಿದೆಯಾ? ಗೊತ್ತಾಗಿದ್ರೆ ಎಸ್ ಅಂತ ಹಾಕಿ. ಪವರ್ಟಿ ಲೈನು, ಪವರ್ಟಿ ಲೈನ್ ಬಾಸ್ಕೆಟ್ ಯಾಕೆ ಬೇಕು ಮತ್ತು ಹೇಗೆ ಕನೆಕ್ಟ್ ಆಗುತ್ತೆ? ಎಸ್, ಓಕೆ. ಈಗ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ, ಇಕನಾಮಿಸ್ಟ್ಗಳು ಏನು ಮಾಡ್ತಾರೆ, ಸ್ಟೆಪ್ 1ನಲ್ಲಿ ಇಕನಾಮಿಸ್ಟ್ಗಳು ಏನು ಮಾಡ್ತಾರೆ, ಈಗ ಮೊದಲು ಎಸೆನ್ಷಿಯಲ್ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಇಂತಿಂಥ ವಸ್ತುಗಳು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು, ಐಡೆಂಟಿಫೈ ಮಾಡಿದರು. ಈಗ ಎರಡನೇ ಪ್ರೊಸೆಸ್, ಎರಡನೇ ಹಂತ, ಎರಡನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಸ್ಟೆಪ್ 2 ಅಲ್ಲಿ ಆ ಎಸೆನ್ಷಿಯಲ್ ಗೂಡ್ಸ್ ಮತ್ತು ಸರ್ವಿಸ್ಗಳ ಕರೆಂಟ್ ಮಾರ್ಕೆಟ್ ಪ್ರೈಸ್, ಈಗ ಅವುಗಳ ಬೆಲೆ ಎಷ್ಟಿದೆ, ಕರೆಂಟ್ ಅಂತ ಬರ್ಕೋಬಹುದು, ಕರೆಂಟ್ ಮಾರ್ಕೆಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಎಲ್ಲ ಸೇರಿಸಿ ಒಟ್ಟು ಟೋಟಲ್ ಮಿನಿಮಮ್ ಎಕ್ಸ್ಪೆಂಡಿಚರನ್ನು, ಹಾಗಾದರೆ ಇಂತಿಂಥವು ಬೇಕು, ಅವುಗಳ ಬೆಲೆ ಇಷ್ಟಿದೆ, ಇದೆಲ್ಲ ಕೊಂಡ್ಕೊಳ್ಬೇಕು ಅಂತಂದರೆ ಮಿನಿಮಮ್ ಎಕ್ಸ್ಪೆಂಡಿಚರ್ ಇಷ್ಟಿರಬೇಕು. ಮಿನಿಮಮ್ ಎಕ್ಸ್ಪೆಂಡಿಚರ್ ಏನು ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ. ಆ ಮಿನಿಮಮ್ ಎಕ್ಸ್ಪೆಂಡಿಚರೇ ಏನು ಹೇಳಿ? ಮಿನಿಮಮ್ ಎಕ್ಸ್ಪೆಂಡಿಚರ್ ನಾವೇನಂತ ಕರಿತೇವೆ? ಈ ಮಿನಿಮಮ್ ಎಕ್ಸ್ಪೆಂಡಿಚರನ್ನೇ ಏನಂತ ಕರಿತೇವೆ? ಎಸ್, ವೆರಿ ಗುಡ್, ಪವರ್ಟಿ ಲೈನ್. ಗುಡ್, ಪವರ್ಟಿ ಲೈನ್ ಅಂತ ಕರಿತೇವೆ. ಬೇಸಿಕ್ ನೀಡ್ಸು ಅಂದರೆ, ಇನ್ನೊಂದು ರೀತಿ ಹೇಳೋದಾದರೆ ಇದೆಲ್ಲ ಬೇಸಿಕ್ ನೀಡ್ಸು. ಆಮೇಲೆ ಬರೋದು ಇದೆಲ್ಲ ಮಾರ್ಕೆಟ್ ಪ್ರೈಸು, ಇದೆಲ್ಲ ನಾವು ಲೀಸ್ಟ್ ಮಾಡಿದ್ವಲ್ವ, ಅದಾದಮೇಲೆ ಸಿಗೋದು ಇಲ್ಲಿ ಬಾಸ್ಕೆಟ್ ಬರುತ್ತೆ ಮೇಲ್ಗಡೆ. ಬಾಸ್ಕೆಟಲ್ಲಿ ಏನೇನು ಬೇಸಿಕ್ ನೀಡ್ಸ್ ಅಂತ ಗೊತ್ತಾಗುತ್ತೆ, ಅದರ ಮಾರ್ಕೆಟ್ ಪ್ರೈಸ್ ನೋಡ್ತಾರೆ, ಕನ್ಸಂಪ್ಷನನ್ನು ಎಸ್ಟಿಮೇಟ್ ಮಾಡ್ತಾರೆ, ಆಮೇಲೆ ಅದರಿಂದ ಪವರ್ಟಿ ಲೈನ್ ಸಿಗುತ್ತೆ. ಇದಾದ ನಂತರ ಸರ್ವೆ ಡೇಟಾವನ್ನು ಬಳಸ್ಕೊಳ್ತಾರೆ. ಬೇರೆ ಬೇರೆ ಮನೆಗೆ ಹೋಗಿ ಸರ್ವೆ ಮಾಡಿ, ಅಥವಾ ಬೇರೆ ಬೇರೆ ಸರ್ವೆಯಲ್ಲೂ ಮೆಥಡ್ಗಳು ಚೇಂಜ್ ಇರುತ್ತೆ. ಸರ್ವೆ ಮಾಡಿ ಒಂದು ಹೌಸ್ ಹೋಲ್ಡಿನ, ಒಂದು ಇಂಡಿವಿಜುವಲ್ನ ಇನ್ಕಮ್ ಎಷ್ಟು ಬಂತು, ಆಮೇಲೆ ಅದರ ಕನ್ಸಂಪ್ಷನ್ ಎಲ್ಲ ಆಗ್ತಾ ಇದೆ ಅಂದರೆ ಏನು ಹೇಳ್ಬೋದು ನಾವು, ಹೌಸ್ ಹೋಲ್ಡ್ ಮಂತ್ಲಿ ಇದು ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್. ವ್ಯಕ್ತಿ ಪ್ರತಿ ತಿಂಗಳಿಗೆ ಇಷ್ಟು ಕನ್ಸಂಪ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರು ಈ ಪವರ್ಟಿ ಲೈನಿನ ಮೇಲೆ ಇರ್ತಾರ, ಕೆಳಗಡೆ ಇರ್ತಾರ? ಕನ್ಸಂಪ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಪವರ್ಟಿ ಲೈನಿನ ಮೇಲಿರ್ತಾರ, ಕೆಳಗಿರ್ತಾರ? ಎಲ್ಲಿರಬಹುದು, ಅಬೋವ್ ಆರ್ ಬಿಲೋ? ಎಸ್, ಬಿಲೋ ಅಲ್ವಾ, ಕರೆಕ್ಟ್. ಇಲ್ಲಿಂದಾನೇ ಶುರುವಾಗೋದು BPL, APL ಕಾರ್ಡು ನಾವೆಲ್ಲ ಯೂಸ್ ಮಾಡ್ತೀವಲ್ವಾ. ಇದು ಮೇಲಿದ್ರೆ ಅಬೋ, ಕೆಳಗಡೆ ಇದ್ದರೆ ಬಿಲೋ. ಅದರದ್ದು ಬೇಕಿದ್ರೆ ಡೆಫಿನೇಷನ್ ಬರೆದಿಟ್ಕೊಳ್ಳಿ, ಇಂಗ್ಲೀಷು ಏನು ಬರೆದಿದ್ದೇನು ಹೆಚ್ಚಾಗೋದಿಲ್ಲ. ಬಿಲೋ ಪವರ್ಟಿ ಲೈನ್ ಅಂತಂದರೆ BPL, ಇಟ್ ರೆಫರ್ಸ್ ಟು
refers to individual or households whose consumption expenditure falls below the officially defined poverty line. Officially ಅಂತ ಇದೆ, officially defined poverty line. So BPL ಅಂತಂದ್ರೆ BPL refers to individual or household whose consumption expenditure falls below the officially defined poverty line. Below ಇದೆ. Above poverty line ಅಂತಂದ್ರೆ ಇಲ್ಲಿಂದಾನೇ ಗೊತ್ತಾಗುತ್ತೆ. ಇಂಡಿವಿಜುವಲ್ಸ್ ಅಥವಾ ಹೌಸ್ ಹೋಲ್ಡ್ ಹೂಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. APL ಅಂತಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಹೇಗಿರಬೇಕು? ಎಟ್ ಆರ್ ಎಬೋ ಯಾವುದ್ರದ್ದು? ಅಫಿಷಿಯಲಿ ಡಿಫೈನ್ಡ್ ಪವರ್ಟಿ ಲೈನ್. ಇದಕ್ಕಿಂತ ಜಾಸ್ತಿ ಇದ್ರೆ. ಆದರೆ ಇಲ್ಲಿ ಪ್ರಶ್ನೆ ಬರುತ್ತೆ ಮತ್ತೆ, ಈಸ್ ದಿ ಪವರ್ಟಿ ಲೈನ್ ಪರ್ಫೆಕ್ಟ್? ಪವರ್ಟಿ ಲೈನ್ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಪ್ರಕಾರ? ಎಸ್ ಆರ್ ನೋ? ನೋ ಅಲ್ವಾ? ಇದು ತುಂಬ ಜನ ಕ್ರಿಟಿಸೈಸ್ ಮಾಡ್ತಾರೆ ಅದಕ್ಕೆ ಈ ಒಂದು ಮೆಥಡನ್ನು. ಈಗ ಪವರ್ಟಿ ಲೈನ್ ಪ್ರಕಾರ 2500 ಪರ್ ಮಂತ್ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಪವರ್ಟಿ ಲೈನ್ ಏನು ಹೇಳುತ್ತೆ? 2500 ರೂಪೀಸ್ ಪರ್ ಮಂತ್. ಒಂದು ಫ್ಯಾಮಿಲಿ ಎ ಅನ್ನೋದು 2495 ಸ್ಪೆಂಡ್ ಮಾಡುತ್ತೆ. ಫ್ಯಾಮಿಲಿ ಬಿ ಅನ್ನೋದು, ಎಸ್ ಹೌದು, ರೂರಲ್ ಅರ್ಬನ್ ಅಲ್ಲೂ ಸಹ ಚೇಂಜ್ ಆಗುತ್ತೆ. ಆದರೆ ಒಂದೇ ಕಡೆ ನೀವು ಕನ್ಸಿಡರ್ ಮಾಡಿದ್ರು 2500 ಇಟ್ಟಿದ್ದಾರೆ. ಎ ಅನ್ನುವಂಥ ಫ್ಯಾಮಿಲಿ 2495 ಖರ್ಚು ಮಾಡುತ್ತೆ ಕನ್ಸಂಪ್ಷನ್ ಅಥವಾ ಎಕ್ಸ್ಪೆಂಡಿಚರು. ಬಿ ಅನ್ನೋ ಫ್ಯಾಮಿಲಿ 2505 ಖರ್ಚು ಮಾಡುತ್ತೆ. ಡಿಫ್ರೆನ್ಸ್ ಎಷ್ಟಿದೆ? ಎರಡು ಫ್ಯಾಮಿಲಿಗಳ ನಡುವೆ 10 ರೂಪಾಯಿ ಮಾತ್ರ. ಆದರೆ ಮೊದಲನೇ ಫ್ಯಾಮಿಲಿ BPL ಆಗಿಬಿಡ್ತು, ಎರಡನೇ ಫ್ಯಾಮಿಲಿ APL ಆಗಿಬಿಡುತ್ತೆ. ಯಾಕೆ? ಲೈನ್ ಇರೋದೆಲ್ಲಿ? 2500ಗೆ. ಇದಕ್ಕಿಂತ 5 ರೂಪಾಯಿ ಹೆಚ್ಚಾದರೂ ಅವರು APLಗೆ ಬಂದುಬಿಡ್ತಾರೆ, 5 ರೂಪಾಯಿ ಕಡಿಮೆ ಆದರೂ BPLಗೆ ಸಿಗ್ತಾರೆ. ಹಾಗಾದರೆ ಎರಡೂ ಫ್ಯಾಮಿಲಿಯ ಒಂದು ಲೈಫ್ ನಡುವೆ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆಯಾ? ಇಲ್ಲ ಅಲ್ವಾ? ಅದಕ್ಕೆ ಹೇಳೋದು ಇದನ್ನು ಥ್ರೆಶೋಲ್ಡ್ ಪ್ರಾಬ್ಲಮ್ ಅಂತ ಕರೀತಾರೆ. ಥ್ರೆಶೋಲ್ಡ್ ಅಷ್ಟು ಇಟ್ಟಾಗ ಅದರಿಂದ ಶುರುವಾಗಂಥ ಪ್ರಾಬ್ಲಮ್ ಥ್ರೆಶೋಲ್ಡ್. ಎರಡೂ ಫ್ಯಾಮಿಲಿಯ ಸ್ಥಿತಿಗತಿಯಲ್ಲಿ ದೊಡ್ಡ ಬದಲಾವಣೆ ಏನಿಲ್ಲ, ಆದರೂ ಸಹ ಒಂದು ಫ್ಯಾಮಿಲಿ APL ಕೆಳಗಡೆ ಇರೋದು, ಇನ್ನೊಂದು BPL. ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು, A ಅನ್ನೋದು BPLಗೆ ಸೇರಿಬಿಡ್ತು, B ಅನ್ನೋದು APLಗೆ ಸೇರಿಬಿಡ್ತು. ಯಾವುದಿರಬಹುದು ನಿಮ್ಮ ಪ್ರಕಾರ? ಏನು ಬೇರೆಯವರು ಕೇಳ್ತಾ ಇದ್ದಾರೆ ಎಕ್ಸಾಕ್ಟ್ 2500 ಇದ್ರೆ ಏನಿರಬಹುದು? ಬೇರೆಯವರು ಯಾರಾದರೂ ಥಿಂಕ್ ಮಾಡಿದಿರಾ? ಯೂಟ್ಯೂಬಲ್ಲಿ ಕೇಳ್ತಾ ಇರೋರು, ಯೂಟ್ಯೂಬಲ್ಲಿ ಕೇಳೋರು ಆಮೇಲೆ ಮೆನ್ಷನ್ ಮಾಡಿ. ನಿಮಗೆ ಬಿಡ್ತಾ ಇದ್ದೀನಿ ಹೋಮ್ವರ್ಕ್. ಅದು APLಗೆ ಸೇರಿಸ್ತಾರಾ BPLಗೆ ಸೇರಿಸ್ತಾರಾ? ಎಕ್ಸಾಕ್ಟ್ ಆಗಿ ಅಷ್ಟೇ ಇದ್ರೆ, ಇಫ್ ದ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಇಸ್ ಎಕ್ಸಾಕ್ಟ್ಲಿ ಎಟ್ ದಿ ಪವರ್ಟಿ ಲೈನ್, ಅವರನ್ನು APL ಅಂತ ಕನ್ಸಿಡರ್ ಮಾಡ್ತಾರಾ BPL ಅಂತಾನಾ? ಇದು ನೀವು ಹುಡುಕಿ ನೋಡೋಣ.
ನೋಡಿ, ಸರ್ಚ್ ಮಾಡಿ ನೋಡಿ ಹೋಮ್‌ವರ್ಕ್. ಎಕ್ಸಾಕ್ಟಾಗಿ ಅಷ್ಟೇ ಇದ್ದರೆ ಯೂಟ್ಯೂಬಲ್ಲಿರೋರು ಆಮೇಲೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಿ ಹೇಳ್ತಾ ಇರೋದೇನು ಥ್ರೆಶೋಲ್ಡ್ ಪ್ರಾಬ್ಲಮ್ ಬರುತ್ತೆ ಅಂತ ಅಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಆವಾಗ ಸಮಸ್ಯೆ ಬರೋದೇನು ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮಲ್ಲಿ. ಇದರ ಆಧಾರದ ಮೇಲೆ ಗೌರ್ಮೆಂಟ್ ಸ್ಕೀಮನ್ನು ಇಂಪ್ಲಾಯ್ ಮಾಡ್ಲಿಕ್ಕೆ ಹೋದರೆ ಎಷ್ಟೋ ವಲ್ನರೇಬಲ್ ಫ್ಯಾಮಿಲೀಸ್ಗಳು ಒಂದು 5-10 ರೂಪಾಯಿ ಈ ರೀತಿ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. ಆ ಥರ ಪವರ್ಟಿಲಿರೋ ಫ್ಯಾಮಿಲಿಗಳು ಸಹ ಪವರ್ಟಿ ಲೈನಿಂದಾಗಿ ಬೆನಿಫಿಟ್ಸನ್ನು ಕಳ್ಕೋಬಹುದು ಅಲ್ವಾ? ಅದಕ್ಕೋಸ್ಕರನೇ ಈ ಕೆಲವರು ಹೇಳ್ತಾರೆ ಪವರ್ಟಿ ಲೈನ್ ಅನ್ನೋದು ಯೂಶ್ವಲ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅದು, ಆದರೆ ಅದು ಎಲ್ಲ ಕಾಂಪ್ಲೆಕ್ಸಿಟಿಯನ್ನು ಕವರ್ ಮಾಡೋದಿಲ್ಲ, ಕ್ಯಾಪ್ಚರ್ ಮಾಡೋದಿಲ್ಲ ಅಂತ. ಭಾರತದಲ್ಲಿ ನೀವು ನೋಡಿದರೆ ಇಂಡಿಯಾದಲ್ಲಿ ಬೇರೆ ಬೇರೆ ಕಮಿಟಿಗಳು ಬರುತ್ತೆ ಅಲ್ವಾ? ಲಕಡಾವಾಲಾ ಕಮಿಟಿ, ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ ಅಂತೆಲ್ಲ ಬರುತ್ತೆ. ಅವರು ಬೇರೆ ಬೇರೆ ಮೆಥಡ್ಗಳನ್ನು ಅಥವಾ ಬೇರೆ ಯಾವ ರೀತಿ ಎಸ್ಟಿಮೇಟ್ ಮಾಡೋದು ಅಂತೆಲ್ಲ ಹೇಳಿ ಹೋಗಿದ್ದಾರೆ. ಕಮಿಟಿಗಳ ಬಗ್ಗೆ ಮತ್ತೆ ನಾವು ಬೇರೆ ಚಾಪ್ಟ್ರಲ್ಲಿ ನೋಡೋಣ. ರಂಗರಾಜನ್ ಕಮಿಟಿ ಅಂದರೆ ಪವರ್ಟಿ ಕಾನ್ಸೆಪ್ಟಲ್ಲಿ ಬೇಸಿಕ್ ನಾವು ನೋಡ್ತಾ ಇದ್ದೇವೆ. ಅವರೆಲ್ಲ ಬಂದು ಏನು ಮಾಡಿದರು, ಕನ್ಸಂಪ್ಷನ್ ಬಾಸ್ಕೆಟ್ ಹೇಗಿರಬೇಕು, ಮೆಥಡಾಲಜಿ ಯಾವ ಥರ ಇರಬೇಕು ಅಂತೆಲ್ಲ ಕೆಲವೊಂದು ಅವರದ್ದೇ ಆದಂತಹ ರಿಪೋರ್ಟನ್ನು ಕೊಟ್ಟು ಹೋದರು. ಈಗ ಸದ್ಯಕ್ಕೆ ಈಗಿರೋದು ಯಾವುದು, ನೀತಿ ಆಯೋಗ. ನೀತಿ ಆಯೋಗ ಏನು ಮಾಡ್ತಾ ಇದೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಯೂಸ್ ಮಾಡ್ತಾ ಇದೆ. ಅಂದರೆ ನೀತಿ ಆಯೋಗದ್ದು ಒಂದು ಇಂಡೆಕ್ಸ್ ಬಿಡುಗಡೆ ಮಾಡ್ತಾರೆ, ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ. ಇನ್ನು ವರ್ಲ್ಡ್ ಬ್ಯಾಂಕ್ ಸಹ ಅದನ್ನೇ ಚೂಸ್ ಮಾಡ್ತಾ ಇರುತ್ತೆ. ಮತ್ತು ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಮಾಡುವಂಥ ಡೇಟಾ ಅದು ಮಾಸ್ಪಿ ಅನ್ನುವಂಥ ಒಂದು ಮಿನಿಸ್ಟ್ರಿ, ಯಾವ ಮಿನಿಸ್ಟ್ರಿ ಗೊತ್ತಿದೆಯಾ? ಮಾಸ್ಪಿ, ಮಿನಿಸ್ಟ್ರಿ ಆಫ್ ಯಾವ ಮಿನಿಸ್ಟ್ರಿ ಇದು? ಮಾಸ್ಪಿ ಅನ್ನೋ ಮಿನಿಸ್ಟ್ರಿ ಅವಾಗವಾಗ ಡೇಟಾ ಬಿಡುಗಡೆ ಮಾಡ್ತಾ ಇರುತ್ತೆ. ಎಸ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಕರೆಕ್ಟ್. ಅದು ಸಹ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಮಾಡಿ ಡೇಟಾವನ್ನು ಬಿಡುಗಡೆ ಮಾಡುತ್ತೆ. ಸೊ ಡೇಟಾದ ಬಗ್ಗೆ ಮುಂದೆ ನಾವು ನೋಡೋಣ. ಆದರೆ ಸದ್ಯಕ್ಕೆ ಕಾನ್ಸೆಪ್ಟ್ ಗೊತ್ತಾಗಿರಲಿ, ಪವರ್ಟಿ ಅನ್ನುವಂಥ ಕಾನ್ಸೆಪ್ಟು. APL, BPL ಅಂತಂದರೆ ಏನು ಅನ್ನೋದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಈಗ ಏನು ಸಮಸ್ಯೆ ಬಂತು ಅಲ್ಲಿ, ಪವರ್ಟಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅಂತ ಕ್ರಿಟಿಸಿಸಮ್ ಬಂತು ಅಲ್ವಾ? ಯಾಕೆ ಕ್ರಿಟಿಸಿಸಮ್ ಬಂತು? ಜಸ್ಟ್ ಅಬೋವ್ ಜಸ್ಟ್ ಬಿಲೋ ಇದ್ರೂ ಸಹ ಅವ್ರ ನಡುವೆ ದೊಡ್ಡ ಡಿಫ್ರೆನ್ಸ್ ಇರೋದಿಲ್ಲ. ಹಾಗಾಗಿ ಪವರ್ಟಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಅಂದರೆ ಕ್ರಿಟಿಸೈಸ್ ಮಾಡಿದ್ರು ಆ ಮೆಥಡನ್ನು. ಅದಕ್ಕೆ ಈಗ ಮುಂದೆ ನಾವೇನು ನೋಡಬೇಕು, ಪವರ್ಟಿಯಲ್ಲೂ ಅದರ ಡೆಪ್ತ್ ಆಫ್ ಪವರ್ಟಿ ಎಷ್ಟಿದೆ ಅಲ್ವಾ, ಅದನ್ನು ಮೆಜರ್ ಮಾಡಬೇಕು. ಪವರ್ಟಿ ಅಂದರೆ ನಿಜವಾಗ್ಲೂ ಎಷ್ಟು ಬಡವರು, ಕಡು ಬಡತನ ಅಂತ ಹೇಳ್ತೇವೆ ಅಲ್ವಾ, ಆ ರೀತಿಯ ಬಡವರ, ಸಾಮಾನ್ಯ ಬಡವರ. ನೆಕ್ಸ್ಟು ಮೆಜರಿಂಗ್ ದಿ ಡೆಪ್ತ್ ಆಫ್ ಪವರ್ಟಿ. ಪವರ್ಟಿಯ ಡೆಪ್ತ್ ಎಷ್ಟಿದೆ,